ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಬಂದಿರೋ ಪ್ಲೇಸು ಮುರುಡೇಶ್ವರ. ನೋಡಿ, ಮುರುಡೇಶ್ವರ ಬೀಚಲ್ಲಿದ್ದೀನಿ ಈಗ ನಾನು. ಇವತ್ತು ಮುರುಡೇಶ್ವರ ಎಲ್ಲ ಹೇಗಿದೆ ಎಲ್ಲ ತೋರಿಸ್ತೀನಿ. ಬನ್ನಿ, ಮುರುಡೇಶ್ವರ ಹೇಗಿದೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನೀವು ಮುರುಡೇಶ್ವರಕ್ಕೆ ಹೋಗ್ತೀನಿ ಅಂದರೆ ಬೆಂಗಳೂರಿಂದ ಟ್ರೈನ್ ಇದೆ, ಇಲ್ಲಾಂದರೆ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಬಸ್ಸಲ್ಲಿಂದ ಡೈರೆಕ್ಟ್ ಹೊನ್ನಾವರಕ್ಕೆ ಹೋಗೋದು. ಹೊನ್ನಾವರದಿಂದ ಮುರುಡೇಶ್ವರಕ್ಕೆ ಬಸ್ ಇದೆ. ನೋಡಿ, ನಾನು ಮುರುಡೇಶ್ವರ ಬೀಚಲ್ಲಿದ್ದೀನಿ ಈಗ. ಬೀಚಿಂದ ಮುರುಡೇಶ್ವರ ನೋಡಿ ಹೇಗೆ ಕಾಣಿಸುತ್ತೆ. ಬೀಚ್ ನೋಡಿ ಹೇಗಿದೆ. ನಾನು ಇಲ್ಲಿ ಮೀನು ಹಿಡಿತಾರೆ ಆ ಕಡೆ ಬಂದಿದ್ದೆ. ಈಗ ಜನ ಇರೋ ಪ್ಲೇಸ್ಗೆ ಹೋಗೋಣ. ಇಲ್ಲಿ ಬರೀ ಮೀನು ಹಿಡಿತಾರೆ ಅಷ್ಟೇ ಈ ಬೀಚ್ ಹತ್ರ. ಆ ಕಡೆ ನೋಡಿ, ಈಗ ಈ ಜಾಗದಲ್ಲಿ ಮಾತ್ರ ಜನಗಳು ಆಟ ಆಡೋದು. ನೋಡಿ ಹೇಗಿದೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಹೆಂಗೆ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಆಟ ಆಡ್ಕೊಳೋರು ಇಲ್ಲಿ ಆಟ ಆಡ್ಕೋಬೋದು. ನೋಡಿ, ಈಗ ದೇವಸ್ಥಾನದ ಹತ್ರ ಬಂದ್ಬಿಟ್ಟೆ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಹಂಗೆ ನಡ್ಕೊಂಡು ಹೋಗ್ಬೇಕು. ಇವತ್ತು ಸಖತ್ ಬಿಸಿಲಿದೆ ಬೇರೆ. ನೋಡಿ, ದೇವಸ್ಥಾನದ ಒಳಗಡೆ ತನಕ ಬಂದಿದ್ದೀನಿ. ಜಾಸ್ತಿ ಜನ ಇದ್ದಾರೆ. ಈಗ ಒಳಗಡೆ ಹೋಗೋದೊಂದೇ ಬಾಕಿ, ಹೋಗಬೇಕು. ನೋಡಿ, ಹಾಗೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಶಿವನ ಹತ್ರ. ಬನ್ನಿ ಹಾಗೆ ಹತ್ಕೊಂಡು ಹೋಗೋಣ. ನೋಡಿ, ಹಾಗೆ ಹತ್ಕೊಂಡು ಮುರುಡೇಶ್ವರದ ಹತ್ರ ಬಂದೇ ಬಿಟ್ಟೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಗೋಪುರ, ಇಲ್ಲಿ ಲಿಫ್ಟ್ ಇದೆ. ಇದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ನೀವು ಇಡೀ ಮುರುಡೇಶ್ವರನೇ ನೋಡ್ಬೋದು. ಮುರುಡೇಶ್ವರ ಏನಕ್ಕೆ ಫೇಮಸ್ ಅಂದರೆ ಇದು ಸಮುದ್ರದ ದಡದಲ್ಲಿದೆ. ಮತ್ತು ಇಲ್ಲಿ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬರ್ತಾರೆ. ಮತ್ತು ಇದು ವಿಶ್ವದ 2ನೇ ಅತಿ ದೊಡ್ಡ ಶಿವನ ಪ್ರತಿಷ್ಠಾಪನೆ ಇರುವಂತಹ ಜಾಗ ಇದು ಮುರುಡೇಶ್ವರ. ಅದಕ್ಕಾಗಿ ಇಲ್ಲಿ ದೇಶದ ಮೂಲೆ ಮೂಲೆಯಿಂದನೂ ಜನ ಬರ್ತಾರೆ. ಪ್ರಪಂಚದಲ್ಲೇ ಇದು 2ನೇ ದೊಡ್ಡ ವಿಗ್ರಹ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಈಗ ಇದ್ರ ಹಿಂದೆ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದ್ರ ಹಿಂದೆ ಸಮುದ್ರ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದ್ರ ಹಿಂದೆ ವ್ಯೂವು ಸಖತ್ತಾಗಿರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ, ಮುರುಡೇಶ್ವರದ ಹಿಂದ್ಗಡೆಯಿಂದ ಸಮುದ್ರ ಎಷ್ಟು ಚೆನ್ನಾಗಿದೆ ನೋಡಿ. ಸಖತ್ತಾಗಿ ಕಾಣಿಸುತ್ತೆ ವ್ಯೂವು. ಈ ಮುರುಡೇಶ್ವರನ ಪೂರ್ತಿ ಹತ್ತಿ ನೋಡಿದ್ರೆ ಇಡೀ ಸಮುದ್ರನೇ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಹಿಂದ್ಗಡೆ ಭಾಗ ನೋಡಿ. ಈಗ ಮುರುಡೇಶ್ವರದ ಹಿಂದ್ಗಡೆ ಭಾಗ ನೋಡಿದ್ರಿ. ಈಗ ಮುರುಡೇಶ್ವರದ ಗರ್ಭಗುಡಿಗೆ ಹೋಗಿ ಬರೋಣ. ಒಂದು ಸುತ್ತು ಮುಗಿಸ್ಕೊಂಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬನ್ನಿ ಈಗ ಗರ್ಭಗುಡಿ ನೋಡೋಣ. ನೋಡಿ, ಮುರುಡೇಶ್ವರ ಎಷ್ಟು ಎತ್ತರವಾಗಿ ಕಾಣಿಸುತ್ತೆ. ಇಲ್ಲಿಂದ ನೋಡಿ ಎಷ್ಟು ಎತ್ತರವಾಗಿ ಕಾಣಿಸುತ್ತೆ. ನೋಡಿ, ಮುರುಡೇಶ್ವರದ ಕೆಳಗಡೆ ಇರುವಂತಹ ಗರ್ಭಗುಡಿ ಇದೇ ಆ ಗರ್ಭಗುಡಿ. ನೋಡಿ, ಈಗ ಆ ಗರ್ಭಗುಡಿ ಒಳಗಡೆ ಬಂದಿದ್ದೀನಿ. ಈಗ ಈ ಮುರುಡೇಶ್ವರದ ಇತಿಹಾಸನ ಹೇಳ್ತೀನಿ. ಇದು ಏನಕ್ಕೆ ಮುರುಡೇಶ್ವರ ಇಲ್ಲಿ ಬಂತು ಅಂತ. ರಾವಣನ ತಾಯಿ ಶಿವನ ಭಕ್ತೆಯಾಗಿರ್ತಾಳೆ. ಅದಕ್ಕಾಗಿ ದಿನ ಸಮುದ್ರದ ಮಣ್ಣಿನಿಂದ ಶಿವನ ವಿಗ್ರಹವನ್ನು ಮಾಡಿ ಶಿವನನ್ನು ಪೂಜಿಸ್ತಿರ್ತಾಳೆ. ಆದರೆ ಆ ವಿಗ್ರಹ ಕೆಲವೇ ಕ್ಷಣದಲ್ಲಿ ಸಮುದ್ರದ ಅಲೆಗಳಿಂದ ನಾಶ ಆಗ್ತಿತ್ತು. ಅದಕ್ಕಾಗಿ ರಾವಣ ಅವರ ತಾಯಿಗೆ ಮಾತು ಕೊಡ್ತಾನೆ, ನಾನು ಶಿವನ ಆತ್ಮಲಿಂಗವನ್ನು ನಿನಗೆ ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟು ತಪಸ್ಸಿಗೆ ಕುಳಿತಾನೆ. ತಪಸ್ಸಿಗೆ ಕುಳಿತಾಗ ಶಿವ ಇವನ ತಪಸ್ಸಿಗೆ ಒಲಿಯಲ್ಲ. ಅದಕ್ಕಾಗಿ ರಾವಣನು ತುಂಬ ಕೋಪಗೊಂಡು ಕೈಲಾಸ ಪರ್ವತವನ್ನೇ ಎತ್ತಿಬಿಡ್ತಾನೆ. ಅದಕ್ಕಾಗಿ ಶಿವ ಕೋಪಗೊಂಡು ಇವನ ತಪಸ್ಸಿಗೆ ಹೊಲಿತಾನೆ. ಆಮೇಲೆ ಶಿವ ನಿನಗೆ ಏನು ವರ ಬೇಕು ಅಂತ ರಾವಣನಿಗೆ ಕೇಳಿದಾಗ ರಾವಣ ಹೇಳ್ತಾನೆ, ಸೀತೆಯೇ ನನಗೆ ಬೇಕು ಅಂತ. ಅದಕ್ಕಾಗಿ ಶಿವನು ಸೀತೆಯನ್ನು ರಾವಣನಿಗೆ ಕೊಟ್ಟುಬಿಡ್ತಾನೆ. ನಾರದ ಮುನಿಗಳು ಬಂದು ಸೀತೆಯನ್ನು ರಕ್ಷಿಸ್ತಾರೆ. ಅನಂತರ ರಾವಣನು ಇನ್ನೊಬ್ಬ ಸೀತೆಯನ್ನು ಕಾಡಿನಲ್ಲೇ ಬಿಟ್ಟು ಬೇರೆಯವ್ರನ್ನ ಮದುವೆಯಾಗಿ ಅವರ ತಾಯಿ ಬಳಿ ಹೋಗ್ತಾನೆ. ಆದರೆ ಅವರ ತಾಯಿ ನನ್ನ ಆತ್ಮಲಿಂಗ ಎಲ್ಲಿ ಅಂತ ಕೇಳಿದಾಗ ರಾವಣನು ದಿಗ್ಭ್ರಾಂತನಾಗಿ, ನನ್ನಿಂದ ತಪ್ಪಾಗಿದೆ ಅಮ್ಮ, ನಾನು ಇನ್ನೊಂದು ಸಲ ತಪಸ್ಸಿಗೆ ಕುಳಿತು ನಿನಗೆ ಆತ್ಮಲಿಂಗ ತಂದುಕೊಡ್ತೀನಿ ಅಂತ ಮತ್ತೊಂದು ಬಾರಿ ಘೋರವಾದ ತಪಸ್ಸಿಗೆ ಕುಳಿತಾನೆ ರಾವಣ. ಆಗಲೂ ಶಿವ ಬರುವುದಿಲ್ಲ. ಅದಕ್ಕಾಗಿ ತನ್ನ ತಲೆಗಳನ್ನೇ ಶಿವನಿಗೆ ಅರ್ಪಿಸ್ತಾನೆ.
ಆನಂತರ ಶಿವನು ಅವನ ತಪಸ್ಸಿಗೆ ಒಲಿದು ನಿನಗೆ ಏನು ಬೇಕು ಅಂತ ಕೇಳಿದಾಗ ನಿನ್ನ ಬಳಿ ಇರುವ ಆತ್ಮಲಿಂಗವನ್ನು ನನಗೆ ಕೊಡು ಅಂತ ರಾವಣ ಶಿವನನ್ನು ಕೇಳಿದಾಗ ಶಿವನು ಒಂದು ಷರತ್ತಿನ ಮೂಲಕ ಆ ಆತ್ಮಲಿಂಗವನ್ನು ರಾವಣನಿಗೆ ಕೊಡ್ತಾನೆ. ಯಾವುದೇ ಕಷ್ಟ ಬಂದರೂ ಆ ಆತ್ಮಲಿಂಗವನ್ನು ಕೆಳಗೆ ಇಡಬಾರ್ದು ಅಂತ ಷರತ್ತು ಹಾಕಿ ಅವನಿಗೆ ಕೊಡ್ತಾನೆ. ರಾವಣ ಕರ್ನಾಟಕದಲ್ಲಿ ಸಮುದ್ರದ ದಡದಲ್ಲಿ ನಡೆದುಕೊಂಡು ಬರುವಾಗ ಅವನಿಗೆ ಸಂಧ್ಯಾ ವಂದನ ಮಾಡಬೇಕಾಗಿರುತ್ತೆ. ಅದೇ ಟೈಮಲ್ಲಿ ನಾರದ ಮುನಿಗಳು ಗಣೇಶನ ಸಹಾಯವನ್ನು ತೆಗೆದುಕೊಂಡು ಗಣೇಶನ ಹೆಲ್ಪ್ ಕೇಳಿ ನಾರದ ಮುನಿಗಳು ಗಣೇಶನ ಸಹಾಯ ಕೇಳಿದ್ದಕ್ಕೆ ಗಣೇಶ ರಾವಣನ ಹತ್ರ ಹೋಗ್ತಾನೆ. ರಾವಣನ ಹತ್ರ ಹೋಗ್ಬಿಟ್ಟು ನೀವು ನನಗೆ ಆ ಆತ್ಮಲಿಂಗವನ್ನು ಕೊಡಿ, ನೀವು ಸಂಧ್ಯಾ ವಂದನೆ ಮಾಡಿ ಬರೋವರೆಗೂ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಆಗ ರಾವಣ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಗಣೇಶ ಆ ಆತ್ಮಲಿಂಗವನ್ನು ಕೆಳಗಡೆ ಇಟ್ಬಿಡ್ತಾನೆ. ಆಗ ರಾವಣ ಕೋಪದಿಂದ ಅವನ ಬಲದಿಂದ ಆ ಲಿಂಗವನ್ನು ಕೆಳಗಡೆಯಿಂದ ಕೀಳಕ್ಕೆ ಟ್ರೈ ಮಾಡ್ತಾನೆ. ಆಗ ಆ ಲಿಂಗ ಒಡೆದು 4 ಚೂರಾಗುತ್ತೆ. ಆ 4 ಚೂರು ಕರ್ನಾಟಕದಲ್ಲಿ ಈಗ 4 ದೇವಾಲಯಗಳಾಗಿ ವಿಭಜಿಸಿದೆ. ಅದರಲ್ಲಿ ಮುರುಡೇಶ್ವರನೂ ಒಂದು. ಇನ್ನು 4 ದೇವರು ಇಲ್ಲಿದೆ ನೋಡಿ. ಈಗ ಮುರುಡೇಶ್ವರದ ಇತಿಹಾಸ ಗೊತ್ತಾಯ್ತಲ್ಲ. ಈಗ ಮುರುಡೇಶ್ವರದಿಂದ ಕೆಳಗಡೆ ಹೋಗೋಣ ಬನ್ನಿ. ನೋಡಿ, ಮುರುಡೇಶ್ವರದ ಕೆಳಗಡೆ ಬಂದೆ. ಇಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಇದೆ. ನಿಮಗೆ ನೇತ್ರಾಣಿ ಐಲ್ಯಾಂಡಿಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಬುಕ್ಕಿಂಗ್ ಎಲ್ಲ ಮಾಡ್ಕೋಬೋದು. ಲಾಡ್ಜಸ್ ಇದೆ ಇಲ್ಲಿ. ನಿಮಗೆ ಯಾವ ಥರ ಫೆಸಿಲಿಟೀಸ್ ಬೇಕು ಎಲ್ಲ ಫೆಸಿಲಿಟೀಸು ಈ ಮುರುಡೇಶ್ವರದಲ್ಲಿದೆ. ನಿಮಗೆ ಈ ಮುರುಡೇಶ್ವರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಚೆನ್ನಾಗಿರೋ ವಿಡಿಯೋ ಬಿಡ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.